ಹಾಯ್ ಫ್ರೆಂಡ್ಸ್, ಜಾತಿ ವಿಷಯ ಬಂದಾಗೆಲ್ಲ ಕಾಂಗ್ರೆಸ್ ಕೇಳೋದು ಒಂದೇ ಪ್ರಶ್ನೆ. RSS ಅಷ್ಟೆಲ್ಲ ಮಾತನಾಡುತ್ತಲ್ವಾ, ಆದ್ರೆ ಬ್ರಾಹ್ಮಣರೇ ಅದರ ಮುಖ್ಯಸ್ಥರಾಗೋದು ಯಾಕೆ ಅಂತ. ಹಾಗಾದ್ರೆ ಈವರೆಗೆ ಯಾರೆಲ್ಲ RSS ಮುಖ್ಯಸ್ಥರಾಗಿದ್ದಾರೆ, ಇವರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತೆ? ಈ ಹುದ್ದೆಗೆ ಏರಿದ ಬ್ರಾಹ್ಮಣೇತರ ವ್ಯಕ್ತಿ ಯಾರು? ಇವರು ಎಷ್ಟೆಷ್ಟು ವರ್ಷ ಈ ಹುದ್ದೆಯಲ್ಲಿ ಇರಬಹುದು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕೇಶವ ಬಲಿರಾಮ್ ಹೆಡ್ಗೇವರ್ ಇವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ 1889 ಏಪ್ರಿಲ್ 1 ಜನಿಸಿದ್ರು. ಇವರದ್ದು ತೆಲುಗು ಬ್ರಾಹ್ಮಣ ಕುಟುಂಬವಾಗಿತ್ತು. ವೃತ್ತಿಯಲ್ಲಿ ವೈದ್ಯರಾಗಿದ್ದ ಹೆಡ್ಗೇವರ್ 1925 RSS ಸ್ಥಾಪಿಸಿದ್ರು. ಅವರು ಬ್ರಾಹ್ಮಣರಾಗಿದ್ರಿಂದ ಅವರ ಬಹುತೇಕ ಹಿಂಬಾಲಿಗರು ಕೂಡ ಬ್ರಾಹ್ಮಣರೇ ಆಗಿದ್ರು. ಇವರು 1925 1930 ಮೊದಲ ಬಾರಿಗೆ, ನಂತರ 1931 1940 ಎರಡನೇ ಬಾರಿಗೆ RSS ಮುಖ್ಯಸ್ಥರಾಗಿದ್ರು. ಲಕ್ಷ್ಮಣ್ ವಾಸುದೇವ್ ಪರನ್ಪಾಜೆ. ಲಕ್ಷ್ಮಣ್ ನಾಗ್ಪುರದಲ್ಲಿ 1877 ನವೆಂಬರ್ 20 ಜನಿಸಿದ್ರು. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಇವರು ಕೂಡ ವೈದ್ಯರಾಗಿದ್ರು. RSS ಸಂಸ್ಥಾಪನೆಯಲ್ಲಿ ಇವರು ಕೂಡ ಹೆಡ್ಗೇವರ್ಗೆ ಸಾಥ್ ಕೊಟ್ಟಿದ್ರು. ನಂತರ 1930 1931 ಕೆಲ ತಿಂಗಳ ಕಾಲ ಕಾರ್ಯಕಾರಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಇವರ ಮಗಳು ಪ್ರಮೀಳಾ ಕೂಡ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ತೊಡಗಿಸಿಕೊಂಡಿದ್ರು. MS ಗೋಲ್ವಲ್ಕರ್. ಮಾಧವ್ ಸದಾಶಿವರಾವ್ ಗೋಲ್ವಲ್ಕರ್ RSSನ ಎರಡನೇ ಮುಖ್ಯಸ್ಥರು. ಇವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ 1906 ಫೆಬ್ರವರಿ 19 ಜನಿಸಿದ್ರು. ಗೋಲ್ವಲ್ಕರ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು. ಕಾನೂನು ಪದವಿ ಪಡೆದ ಇವರು ಹೆಡ್ಗೇವರ್ ಸಂಪರ್ಕಕ್ಕೆ ಬಂದು RSSನಲ್ಲಿ ತೊಡಗಿಸಿಕೊಂಡ್ರು. 1939 ಹೆಡ್ಗೇವರ್ ತಮ್ಮ ಉತ್ತರಾಧಿಕಾರಿ MS ಗೋಲ್ವಲ್ಕರ್ ಅಂತ ಘೋಷಿಸಿದ್ರು. ಅದರಂತೆ 1940 1973 ಅಂದ್ರೆ ಸುದೀರ್ಘ 33 ವರ್ಷಗಳ ಕಾಲ ಗೋಲ್ವಲ್ಕರ್ RSSನ ಮುಖ್ಯಸ್ಥರಾಗಿದ್ರು. ಮಧುಕರ್ ದತ್ತಾತ್ರೇಯ ಡಿಯೋರಸ್. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದಲ್ಲಿ ಬೆಳೆದವರು ಈ ಮಧುಕರ್. ಇವರು 1911 ಡಿಸೆಂಬರ್ 11 ಜನಿಸಿದ್ರು. ಕಾನೂನು ಪದವಿ ಪಡೆದಿದ್ದ ಇವರು ಕೂಡ ಹೆಡ್ಗೇವರ್ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ರು. ಮಧುಕರ್ ಮತ್ತು ಇವರ ತಮ್ಮ ಬಾಬುರಾವ್ ಇಬ್ಬರು RSS ಸೇರಿದ್ರು. ಫುಲ್ ಟೈಮ್ ಕಾರ್ಯಕರ್ತರಾಗಿ ತೊಡಗಿಸಿಕೊಂಡ್ರು. 1973 ಗೋಲ್ವಲ್ಕರ್ ಇಲ್ಲವಾದ ಬಳಿಕ ಅವರ ಜಾಗಕ್ಕೆ ಮಧುಕರ್ ದತ್ತಾತ್ರೇಯ ಡಿಯೋರಸ್ ಏರಿದ್ರು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದ ಟೈಮಲ್ಲಿ RSS ಮುಖ್ಯಸ್ಥರಾಗಿದ್ದು ಕೂಡ ಇವರೇ. ಸುಮಾರು 21 ವರ್ಷಗಳ ಕಾಲ ಅಂದ್ರೆ 1994 ಇವರು ಆ ಹುದ್ದೆಯಲ್ಲಿದ್ರು. ರಾಜೇಂದ್ರ ಸಿಂಗ್. RSSನ 5ನೇ ಮುಖ್ಯಸ್ಥರಾದವರು ಈ ರಾಜೇಂದ್ರ ಸಿಂಗ್. ಇವರು ಉತ್ತರ ಪ್ರದೇಶದ ರಜಪೂತ ಸಮುದಾಯದಲ್ಲಿ 1922 ಜನವರಿ 29 ಜನಿಸಿದ್ರು. ಇವರು ಏಕೈಕ ಬ್ರಾಹ್ಮಣೇತರ RSS ಮುಖ್ಯಸ್ಥರಾಗಿದ್ದಾರೆ. BSc, MSc ಮತ್ತು PhD ಕಂಪ್ಲೀಟ್ ಮಾಡಿದ ಇವರು RSSನಲ್ಲಿ ತೊಡಗಿಸಿಕೊಂಡ್ರು. 1994 RSS ಮುಖ್ಯಸ್ಥರಾಗಿದ್ದ ಮಧುಕರ್ ದತ್ತಾತ್ರೇಯ ಡಿಯೋರಸ್ಗೆ ಅನಾರೋಗ್ಯ ಕಾಡಿತು. ಹೀಗಾಗಿ ಅನಾರೋಗ್ಯದ ಕಾರಣ ನೀಡಿ ಹುದ್ದೆಯಿಂದ ಕೆಳಗಿಳಿದು ರಾಜೇಂದ್ರ ಸಿಂಗ್ರನ್ನು ಮುಖ್ಯಸ್ಥರನ್ನಾಗಿ ಘೋಷಿಸಿದ್ರು. ಇವರು 2000ನೇ ಇಸವಿವರೆಗೆ ಸಂಘದ ಮುಖ್ಯಸ್ಥರಾಗಿದ್ರು. KS ಸುದರ್ಶನ್. ಸುದರ್ಶನ್ ಛತ್ತೀಸ್ಗಢದಲ್ಲಿ 1931 ಜೂನ್ 18 ಜನಿಸಿದ್ರು. ಬ್ರಾಹ್ಮಣ ಸಮುದಾಯದವರಾದ ಇವರ ತಂದೆ ತಾಯಿ ಕರ್ನಾಟಕದ ಮಂಡ್ಯ ಮೂಲದವರು. ಇಂಜಿನಿಯರಿಂಗ್ ಪದವಿ ಪಡೆದ ಇವರು 9 ವರ್ಷ ಇದ್ದಾಗಲೇ RSS ಶಾಖೆಗಳಿಗೆ ಹೋಗ್ತಿದ್ರು. 2000ನೇ ಇಸವಿಯಲ್ಲಿ ಅನಾರೋಗ್ಯದ ಕಾರಣ ನೀಡಿ ರಾಜೇಂದ್ರ ಸಿಂಗ್ ಸಂಘದ ಚೀಫ್ ಹುದ್ದೆಯಿಂದ ಕೆಳಗಿಳಿದ್ರು. ಸುದರ್ಶನ್ ರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿದ್ರು. 2008 ಸುದರ್ಶನ್ ಸಂಘದ ಮುಖ್ಯಸ್ಥರಾಗಿದ್ರು. ಮೋಹನ್ ಭಾಗವತ್. RSSನ ಪ್ರಸ್ತುತ ಮುಖ್ಯಸ್ಥ ಈ ಮೋಹನ್ ಭಾಗವತ್. ಇವರು 1950 ಸೆಪ್ಟೆಂಬರ್ 11 ಮಹಾರಾಷ್ಟ್ರದ ಚಂದ್ರಾಪುರ್ನಲ್ಲಿ ಜನಿಸಿದ್ರು.
ಬ್ರಾಹ್ಮಣ ಸಮುದಾಯದವರಾದ ಇವರ ತಂದೆ ಕೂಡ ಸಂಘದಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಪಶುವೈದ್ಯರಾದ ಮೋಹನ್ ಭಾಗವತ್ ಕೂಡ ಸಂಘದಲ್ಲಿ ತೊಡಗಿಸಿಕೊಂಡ್ರು. 2009ರಲ್ಲಿ ಸುದರ್ಶನ್ ಅವರು ಅನಾರೋಗ್ಯಕ್ಕೀಡಾದಾಗ ಸಂಘದ ಮುಖ್ಯಸ್ಥರ ಹುದ್ದೆಗೆ ಮೋಹನ್ ಭಾಗವತ್ರನ್ನ ನೇಮಿಸಲಾಯಿತು. ಈಗಲೂ ಅವರೇ ಹುದ್ದೆಯಲ್ಲಿದ್ದು ಸಂಘಕ್ಕೆ ಹೊಸ ರೂಪ ಕೊಟ್ಟಿದ್ದಾರೆ. ಬ್ರಾಹ್ಮಣರೇ ಅಧ್ಯಕ್ಷರು, RSS ಹೇಳೋದೇನು? ಫ್ರೆಂಡ್ಸ್, ಈವರೆಗೆ RSS ಮುಖ್ಯಸ್ಥರಾಗಿರೋರಲ್ಲಿ ರಾಜೇಂದ್ರ ಸಿಂಗ್ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಬ್ರಾಹ್ಮಣರೇ ಆಗಿದ್ದಾರೆ. ಆದರೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ RSS ನಾಯಕನಿಗೆ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಉತ್ತರಿಸಿದ ಅವರು, RSS ಮುಖ್ಯಸ್ಥರ ಆಯ್ಕೆ ಹಿಂಗಿಂಗೆ ಆಗ್ಬೇಕು ಅಂತ ರೂಲ್ಸ್ ಏನು ಇಲ್ಲ, ಬ್ರಾಹ್ಮಣರೇ ಆಗ್ಬೇಕು ಅಂತ ಫಿಕ್ಸ್ ಕೂಡ ಇಲ್ಲ, ನ್ಯಾಚುರಲ್ ಆಗಿ ಆಯ್ಕೆ ಮಾಡಲಾಗುತ್ತೆ. ಜಾತಿ ಆಧರಿಸಿ ಕೂಡ ಈ ಆಯ್ಕೆ ನಡೆಯೋದಿಲ್ಲ. ಒಂದು ವೇಳೆ ಹಾಗೆ ಮಾಡಿದ್ದಿದ್ರೆ RSS ಇಷ್ಟು ದೊಡ್ಡ ಸಂಘಟನೆಯಾಗಿ ಬೆಳೆಯುತ್ತಲೇ ಇರಲಿಲ್ಲ. RSSನಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಸಮುದಾಯದವರು ಇದ್ದಾರೆ. ಸಂಘದಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸಿಕೊಂಡು ಹೋಗಲಾಗುತ್ತೆ ಅಂತ ಹೇಳಿದ್ರು. ಎಲ್ಲ ಬಿಟ್ಟು ಈಗ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅಂತೂ ಜಾತಿ ಬಿಡಿ, ಬೇರೆ ಧರ್ಮದವರನ್ನು ನಮ್ಮವರು, ನಾವೆಲ್ಲರೂ ಒಂದು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅಂದ್ರೆ RSS ಅನ್ನು ಕಂಪ್ಲೀಟ್ ಆಗಿ ಬದಲಾಯಿಸಲು ಮೋಹನ್ ಭಾಗವತ್ ಮುಂದಾಗಿದ್ದು ಆ ನಿಟ್ಟಿನಲ್ಲಿ ಸಂಘವನ್ನ ಮುನ್ನಡೆಸ್ತಿದ್ದಾರೆ. ಆದ್ರೆ ಈವರೆಗೆ RSS ಮುಖ್ಯಸ್ಥರಾದವರೆಲ್ಲರೂ ಉನ್ನತ ಶಿಕ್ಷಣ ಪಡೆದವರೇ ಅನ್ನೋದು ಗಮನಿಸಬೇಕಾದ ವಿಚಾರ. RSS ಮುಖ್ಯಸ್ಥರ ನೇಮಕ ಹೇಗಾಗುತ್ತೆ? RSS ಮುಖ್ಯಸ್ಥರನ್ನು ಸಂಘದ ಸರಸಂಘ ಚಾಲಕ್ ಅಂತ ಕೂಡ ಕರೆಯಲಾಗುತ್ತೆ. ಇವರ ಹುದ್ದೆಗೆ ಚುನಾವಣೆ ನಡೆಯೋದಿಲ್ಲ. ಒಮ್ಮೆ ಆಯ್ಕೆ ಆದ್ರೆ ತಮಗೆ ಇಷ್ಟ ಬಂದಷ್ಟು ದಿನ ಆ ಹುದ್ದೆಯಲ್ಲಿ ಮುಂದುವರಿಯಬಹುದು. ಅನಾರೋಗ್ಯಕ್ಕೀಡಾದ್ರೆ ಅಥವಾ ಸಾವನ್ನಪ್ಪಿದ್ರೆ ಅವರೇ ಘೋಷಿಸಿದ ಉತ್ತರಾಧಿಕಾರಿ ಮುಖ್ಯಸ್ಥರ ಹುದ್ದೆಗೆ ಏರ್ತಾರೆ. ಈ ಹುದ್ದೆ ಬಿಟ್ಟು ಉಳಿದ ಹುದ್ದೆಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತೆ. 2ನೇ ಪ್ಲೇಸ್ನಲ್ಲಿ ಬರೋ ಪ್ರಧಾನ ಕಾರ್ಯದರ್ಶಿಯನ್ನು ಕೂಡ 3 ವರ್ಷಗಳಿಗೊಮ್ಮೆ ಆಯ್ಕೆ ಮಾಡಲಾಗುತ್ತೆ. ABPS ಅಂದ್ರೆ ಅಖಿಲ ಭಾರತೀಯ ಪ್ರತಿನಿಧಿ ಸಭೆ ಸದಸ್ಯರು ಈ ಅಧಿಕಾರ ಹೊಂದಿದ್ದಾರೆ. ABPS ಸಂಘದ ನೀತಿ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಮಿತಿಯಾಗಿದೆ. ಇದರಲ್ಲಿ ಇಡೀ ದೇಶದ ವಿವಿಧ ಮೂಲೆಗಳ 1,500 ಪ್ರತಿನಿಧಿಗಳಿರ್ತಾರೆ. ಫ್ರೆಂಡ್ಸ್, ಇದು RSS ಮುಖ್ಯಸ್ಥರ ಬಗ್ಗೆ, ಅವರ ಸಮುದಾಯಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.